Get ready for the dictation. Start. ಮುಖ್ಯ ವಿಚಾರಣೆ ಮಾನ್ಯ ಶ್ರೀ ಅಭಿಯೋಜಕರಿಂದ ಪ್ಯಾರಾ ಪ್ರಾಸ 1. ದೇವಿ ನನ್ನ ಅಕ್ಕನ ಮಗಳು. ಫುಲ್ ಪಾಯಿಂಟ್. ನ್ಯಾಯಾಲಯ ಮುಂದಿರುವ ಆರೋಪಿ ಪರಿಚಯ ಇರುವುದಿಲ್ಲ. ಫುಲ್ ಪಾಯಿಂಟ್. ಪ್ಯಾರಾ ಪ್ರಾಸ 1. ದೇವಿ ಆರೋಪಿಯೊಂದಿಗೆ ಹೋದ ವಿಷಯ ನನಗೆ ಗೊತ್ತಿಲ್ಲ. ಫುಲ್ ಪಾಯಿಂಟ್. ಆರೋಪಿ ದೇವಿಯನ್ನು ಅಪಹರಿಸಿಕೊಂಡು ಹೋಗಿ ಮಂಡ್ಯದ ಯೇಸುದಾಸರವರ ಮನೆಯಲ್ಲಿ ಇಟ್ಟಿರುವ ವಿಷಯ ನನಗೆ ಗೊತ್ತಿಲ್ಲ. ಫುಲ್ ಪಾಯಿಂಟ್. ಪೊಲೀಸರು ನನ್ನನ್ನು ವಿಚಾರಣೆ ಮಾಡಿ ನನ್ನ ಹೇಳಿಕೆ ಪಡೆದುಕೊಂಡಿರುವುದಿಲ್ಲ. ಫುಲ್ ಪಾಯಿಂಟ್. ಪೊಲೀಸರು ಮುನಿಯಮ್ಮನ ಮನೆ ಹತ್ತಿರ ಮಹಜರ್ ಮಾಡಲು ಕರೆಯಿಸಿದ್ದರು. ಅಲ್ಲಿ ಮಹಜರ್ ಮಾಡಿ ನನ್ನ ಸಹಿ ಪಡೆದುಕೊಂಡರು. ಮಹಜರನ್ನು ನಿಶಾನೆ P2 ಎಂದು ಗುರುತಿಸಲಾಯಿತು. ಫುಲ್ ಪಾಯಿಂಟ್. ಮಹಜರ್ನಲ್ಲಿ ಬರೆದಿರುವ ವಿಷಯ ನನಗೆ ಗೊತ್ತಿಲ್ಲ. ಫುಲ್ ಪಾಯಿಂಟ್. ಪ್ಯಾರಾ ಸಾಕ್ಷಿಯು ಪಂಚನಾಮೆಗೆ ಸಾಕ್ಷಿಯಾಗಿದ್ದು, ಪಂಚನಾಮೆಯಲ್ಲಿ ಬರೆದಿರುವ ವಿಷಯ ತನಗೆ ಗೊತ್ತಿಲ್ಲವೆಂದು, ಅಭಿಯೋಜನೆಗೆ ವ್ಯತಿರಿಕ್ತವಾಗಿ ನುಡಿದಿದ್ದರಿಂದ ಪಂಚನಾಮೆ ಪರಿಶೀಲಿಸಿ ಸಾಕ್ಷಿಯನ್ನು ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಲಾಯಿತು. ಫುಲ್ ಪಾಯಿಂಟ್. ಪ್ಯಾರಾ ಪಾಟಿ ಸವಾಲು ಮಾನ್ಯ ಸರ್ಕಾರಿ ಅಭಿಯೋಜಕರಿಂದ ಪ್ಯಾರಾ ದಿನಾಂಕ 12/9/2010 ಪೊಲೀಸರ ಮುಂದೆ ಹೇಳಿಕೆಯಲ್ಲಿ ನನ್ನ ಅಕ್ಕನ ಮಗಳಾದ ದೇವಿಯನ್ನು ಆರೋಪಿ ರಾಜ ಚುಡಾಯಿಸುವುದು, ಮಾತನಾಡಿಸುವುದು ಮಾಡುತ್ತಾನೆ ಎಂದು ನನ್ನ ಅಕ್ಕ ಈ ವಿಷಯ ತಿಳಿಸಿದ್ದು, ನಾನು ಆರೋಪಿಗೆ ಇನ್ನು ಮುಂದೆ ಈ ರೀತಿ ಮಾಡಬಾರದು ಎಂದು ಬುದ್ಧಿ ಹೇಳಿದ್ದೆ ಎಂದು, ಆದರೂ ಆರೋಪಿ ಅದೇ ರೀತಿ ಮಾಡುತ್ತಿದ್ದನು ಎಂದು. ಫುಲ್ ಪಾಯಿಂಟ್. ಪ್ಯಾರಾ ದಿನಾಂಕ 6/9/2010 ಬೆಳಗ್ಗೆ 9 ಗಂಟೆಗೆ ಆರೋಪಿಯು ದೇವಿಯನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿರುವ ವಿಚಾರ ತಿಳಿದು ಆರೋಪಿ ಮನೆಗೆ ಹೋಗಿ ಕೇಳಿದಾಗ ಅವನು ಮಾತನಾಡದೆ ಸುಮ್ಮನೆ ಇದ್ದ ಎಂದು, ಪೊಲೀಸರು 3 ದಿನಗಳ ನಂತರ ದೇವಿಯನ್ನು ಮಂಡ್ಯದಿಂದ ಕರೆದುಕೊಂಡು ಬಂದರು ಎಂದು, ಆರೋಪಿಯು ಆಕೆಯನ್ನು ಮಂಡ್ಯದ ಯೇಸುದಾಸರವರ ಮನೆಯಲ್ಲಿ ಇಟ್ಟಿದ್ದ ಎಂದು ಈಗ ನನಗೆ ಓದಿ ಹೇಳಿದಂತೆ ನಿಶಾನೆ P3 ಹೇಳಿಕೆ ಕೊಟ್ಟಿರುತ್ತೇನೆ ಎಂದು ಸೂಚಿಸುವುದು ಸರಿಯಲ್ಲ. ಫುಲ್ ಪಾಯಿಂಟ್. ಪ್ಯಾರಾ ಈಗ ನಾನು ಆರೋಪಿಯೊಂದಿಗೆ ರಾಜಿ ಮಾಡಿಕೊಂಡು
ಸಹಾಯ ಮಾಡುವ ಉದ್ದೇಶದಿಂದ ಸುಳ್ಳು ಹೇಳುತ್ತಿದ್ದೇನೆ ಎಂದು ಸೂಚಿಸುವುದು ಸರಿಯಲ್ಲ. ಫುಲ್ ಪಾಯಿಂಟ್. ಸ್ಟಾಪ್.